हेलो फ्रेंड्स, वेलकम बैक टू मೈ ಚಾನಲ್. ನೀವೇನಾದರೂ ಹೊಸದಾಗಿ ಚಾನಲ್ ನೋಡ್ತೀರಿ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಬನ್ನಿ, ಬಾಡಿಗೆ ಮನೆಯಲ್ಲಿರುವವರಿಗೆ ಇದೀಗ ಒಂದು ಹೊಸ ನಿಯಮ ಜಾರಿಗೆ ಬಂದಿದೆ. ಏನಂತ ತಿಳ್ಕೊಳ್ಳೋಣ. ಇತ್ತೀಚೆಗೆ ಸೆಪ್ಟೆಂಬರ್ 1ರಿಂದ ಜಾರಿಗೆ ಬಂದಿರೋ ಹೊಸ ಬಾಡಿಗೆ ನಿಯಮಗಳು ಮತ್ತು ಮನೆ ಮಾಲೀಕರು, ಬಾಡಿಗೆದಾರರು ಮತ್ತು ರಿಯಲ್ ಎಸ್ಟೇಟ್ ಏಜೆಂಟ್ಗಳಿಗಾಗಿ ಬಹುಮುಖ್ಯವಾಗಿದೆ ಸ್ನೇಹಿತರೆ. ಈ ನಿಯಮದ ಪ್ರಕಾರ ಎಲ್ಲ ಹೊಸ ಬಾಡಿಗೆ ಒಪ್ಪಂದಗಳು ಸರ್ಕಾರದ ಅನುಮೋದಿತ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳ ಮೂಲಕವೇ ಸ್ಟ್ಯಾಂಪ್ ಮಾಡಬೇಕು. ಹಳೆಯ ಪದ್ಧತಿಯಾದ ಫಿಸಿಕಲ್ ಸ್ಟ್ಯಾಂಪ್ ಅಥವಾ ಕೈಬರಹದ ಪೇಪರ್ಗಳ ಒಪ್ಪಂದಗಳ ಇನ್ನು ಮುಂದೆ ಮಾನ್ಯವಲ್ಲ. ಈ ನಿಯಮ ಉಲ್ಲಂಘಿಸಿದರೆ ಮನೆ ಮಾಲೀಕರಿಗೆ 5,000 ದಂಡ ವಿಧಿಸಲಾಗುತ್ತದೆ. ಇದು ಬಾಡಿಗೆ ಸಂಬಂಧಿತ ವ್ಯವಹಾರಗಳಲ್ಲಿ ಕಾನೂನು ಬದ್ಧತೆ ಮತ್ತು ಪಾರದರ್ಶಕತೆಯನ್ನು ಹೆಚ್ಚಿಸುವ ಉದ್ದೇಶವನ್ನು ಹೊಂದಿದೆ ಸ್ನೇಹಿತರೆ. ಈ ಹೊಸ ನಿಯಮವನ್ನು ಜಾರಿಗೆ ತರಲು ಸರ್ಕಾರ ಹಲವು ಪ್ರಮುಖ ಕಾರಣಗಳನ್ನು ನೀಡಿದೆ. ಸಾಂಪ್ರದಾಯಿಕ ಸ್ಟ್ಯಾಂಪ್ ಪದ್ಧತಿಯಲ್ಲಿ ನಕಲು ಅಥವಾ ದುರ್ಬಳಕೆ ಸಾಧ್ಯವಾಗುತ್ತಿತ್ತು. ಡಿಜಿಟಲ್ ಸ್ಟ್ಯಾಂಪಿಂಗ್ ಮೂಲಕ ಪ್ರತಿಯೊಂದು ಒಪ್ಪಂದವನ್ನು ಆಧಾರ್ ಅಥವಾ ಪ್ಯಾನ್ ಕಾರ್ಡ್ ಸಂಖ್ಯೆಗೆ ಜೋಡಿಸಲಾಗುತ್ತದೆ. ಇದರಿಂದ ವಂಚನೆಗೆ ಅವಕಾಶವಿಲ್ಲ. ಈ ಕ್ರಮವು ಬಾಡಿಗೆ ಮಾರುಕಟ್ಟೆಯಲ್ಲಿ ನಂಬಿಕೆ ಮತ್ತು ಭದ್ರತೆಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಡಿಜಿಟಲ್ ಸ್ಟ್ಯಾಂಪಿಂಗ್ ವ್ಯವಸ್ಥೆಯು ಒಪ್ಪಂದಗಳ ಪರಿಶೀಲನೆ ಮತ್ತು ನಿರ್ವಹಣೆಯನ್ನು ಸುಲಭಗೊಳಿಸುತ್ತದೆ. ಯಾವುದೇ ಅಧಿಕಾರಿ ಅಥವಾ ಸಂಬಂಧಿತ ವ್ಯಕ್ತಿ ಈ ಡಿಜಿಟಲ್ ದಾಖಲೆಗಳನ್ನು ತಕ್ಷಣವೇ ಪರಿಶೀಲಿಸಬಹುದು. ಕೈಬರಹದ ದಾಖಲೆಗಳನ್ನು ಸಂಗ್ರಹಿಸುವುದು ಮತ್ತು ನಿರ್ವಹಿಸುವುದು ಕಷ್ಟಕರವಾಗಿದೆ. ಡಿಜಿಟಲ್ ವ್ಯವಸ್ಥೆಯಲ್ಲಿ ದಾಖಲೆಗಳ ಸುರಕ್ಷತೆ ಮತ್ತು ಲಭ್ಯತೆ ಉತ್ತಮವಾಗಿರುತ್ತದೆ. ಇದರಿಂದ ಬಾಡಿಗೆದಾರರು ಮತ್ತು ಮಾಲೀಕರ ನಡುವೆ ಎರಡೂ ಪಾರದರ್ಶಕ ಮತ್ತು ಸುರಕ್ಷಿತ ಒಪ್ಪಂದದ ಅನುಭವ ಪಡೆಯುತ್ತಾರೆ. ಈ ನಿಯಮದ ಜಾರಿಗೆ ಮೂಲಕ ಸರ್ಕಾರ ಬಾಡಿಗೆ ವ್ಯವಸ್ಥೆಯಲ್ಲಿನ ನ್ಯೂನತೆಗಳನ್ನು ನಿವಾರಿಸಲು ಪ್ರಯತ್ನಿಸುತ್ತದೆ. ಪಾರದರ್ಶಕತೆ, ಸುರಕ್ಷತೆ ಮತ್ತು ಕಾನೂನು ಬದ್ಧತೆ ಎಂಬ 3 ಪ್ರಮುಖ ಅಂಶಗಳು ಈ ನಿಯಮ ಗುರಿಯಾಗಿಸಿಕೊಂಡಿದೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಉಪಯುಕ್ತ ಎಂದರೆ ಪ್ಲೀಸ್ ಇದನ್ನು ತಕ್ಷಣ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೂ ನಿಮ್ಮ ಬಾಡಿಗೆ ಸಂಬಂಧಿತ ವ್ಯವಹಾರಗಳಲ್ಲಿ ಕಾನೂನುಬದ್ಧವಾಗಿರಲಿ, ಸುರಕ್ಷಿತವಾಗಿರಲಿ ಮತ್ತು ನವೀನ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡಿರಲಿ. ಹಾಗೂ ಸಾಂಪ್ರದಾಯಿಕ ವ್ಯವಸ್ಥೆಯಲ್ಲಿನ ನ್ಯೂನತೆಗಳನ್ನು ಹೋಗಲಾಡಿಸಿ ಬಾಡಿಗೆ ಮಾರುಕಟ್ಟೆಯಲ್ಲಿ ಪಾರದರ್ಶಕತೆಯನ್ನು ತರುವುದು ಇದರ ಉದ್ದೇಶವಾಗಿದೆ. ಅಂದರೆ ಹಳೆಯ ಫಿಸಿಕಲ್ ಸ್ಟ್ಯಾಂಪ್ ಪೇಪರ್ಸ್ಗಳನ್ನು ನಕಲು ಮಾಡುವುದು ಅಥವಾ ದುರ್ಬಳಕೆ ಮಾಡುವುದು ಸುಲಭವಾಗಿತ್ತು. ಆದರೆ ಡಿಜಿಟಲ್ ಸ್ಟ್ಯಾಂಪಿಂಗ್ ಪ್ರತಿಯೊಂದು ಒಪ್ಪಂದವನ್ನು ಆಧಾರ್ ಮತ್ತು ಪ್ಯಾನ್ ಕಾರ್ಡ್ ಸಂಖ್ಯೆಗೆ ವಹಿವಾಟು ಜೋಡಿಸಲಾಗುತ್ತದೆ ಸ್ನೇಹಿತರೆ. ಹಾಗೂ ನಕಲು ಅಥವಾ ವಂಚನೆಗೆ ಅವಕಾಶ ಇರುವುದಿಲ್ಲ. ಇನ್ನು ಈ ಸ್ಟ್ಯಾಂಪ್ ಮಾಡಿರುವ ಒಪ್ಪಂದಗಳು ಯಾವುದೇ ಹೆಚ್ಚಿನ ಪರಿಶೀಲನೆ ಇಲ್ಲದೆ ನೇರವಾಗಿ ಅವುಗಳನ್ನು ಏನು ಮಾಡಬಹುದು, ಪರಿಶೀಲನೆ ಕೂಡ ಮಾಡಬಹುದು. ಇನ್ನು ಕೈಬರಹದ ದಾಖಲೆಗಳು ನಿರ್ವಹಿಸುವುದು ಕಷ್ಟಕರವಾಗಿದ್ದು, ಡಿಜಿಟಲ್ ವ್ಯವಸ್ಥೆಯಲ್ಲಿ ದಾಖಲೆ ಸುರಕ್ಷಿತ ಕೂಡ ಇರುವಂಥದ್ದು. ಅದೇ ರೀತಿ ಇದನ್ನು ವಾಪಸ್ ಕೂಡ ಮರುಪಡೆಯುವಿಕೆ ಕೂಡ ಪಡೆಯಲು ಸುಲಭವಾಗುತ್ತದೆ ಎನ್ನುವ ದೃಷ್ಟಿಯಿಂದ ಈ ನಿಯಮವನ್ನು ಜಾರಿಗೆ ಮಾಡಿರುವಂಥದ್ದು. ಸ್ನೇಹಿತರೆ, ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.